ಏನೋ ಕಾಂಗ್ರೆಸ್ ವಿರುದ್ಧ ಬಹಿರಂಗವಾಗಿ ಕಿಡಿಕಾರ್ತಾ ಇದ್ದಂತಹ ವಿಶ್ವನಾಥ್ ಕೈಯನ್ನ ತೊರೆದು ತೆನೆ ಹೊತ್ತ ಮಹಿಳೆ ಪಾಲಾಗಿದ್ದಾರೆ. ಫೈವ್ ಬ್ರಾಂಡ್ ಲೀಡರ್ ಪಕ್ಷ ಸೇರ್ಪಡೆಯಿಂದ ಕುಮಾರಸ್ವಾಮಿ ಸಾಕಷ್ಟು ಖುಷಿಯಾಗಿದ್ದಾರಂತೆ. ಆದರೆ ಇದೀಗ ಅದೇ ವಿಶ್ವನಾಥ್ ಜೆಡಿಎಸ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ವಿಶ್ವನಾಥ್ ಬಂದು ನನ್ನ ಸ್ಥಾನವನ್ನ ಕಿತ್ತುಕೊಂಡ್ರು ಅಂತ ದೊಡ್ಡಗೌಡರ ಕುಟುಂಬದ ಕುಡಿಯೇ ಪಕ್ಷದ ವಿರುದ್ಧ ಕಿಡಿಕಾರ್ತಾ ಇದೆ. ನಿಷ್ಠೆ ದುಡಿದವರಿಗೆ ಹಿಂದ್ಗಡೆ ಕುರ್ಚಿ ಹಾಕ್ತೀವಿ, ನೂಟಿಗೆ ಸೇರಿದ ಒಂದವರಿಗೆ ಮುಂದ್ಗಡೆ ಕುರ್ಚಿ ಹಾಕ್ತೀವಿ. ಆ ಪದ್ಧತಿ ತೆಗಿಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಪೀಳಿಗೆಗಳು, ಯುವ ಪೀಳಿಗೆಗಳು ಏನಿದಾವೆ, ಜಾತ್ಯತೀತ ಜನತಾದಳ ಯುವ ಪೀಳಿಗೆ ಏನಿದೆ ಅದು ಎದ್ದು ನಿಲ್ಬೇಕಾಗತ್ತೆ. ನಾನು ಅದಕ್ಕೆ ಸಹಕಾರ ಕೊಡ್ತೀನಿ, ಬೆನ್ನೆಂಬಳಕ್ಕೆ ನಿಂತ್ಕೊಂತೀನಿ ಅಂತ ಹೇಳೋದು ಇಷ್ಟಪಡ್ತೀನಿ. ಕೇಳಿದ್ರಲ್ಲ, ದೇವೇಗೌಡ ಕುಟುಂಬದ ಕುಡಿ ಎಚ್.ಡಿ. ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಹೇಗೆ ಕಿಡಿಕಾರ್ತಿದ್ದಾರೆ. ತಮ್ಮ ಜೆಡಿಎಸ್ ನಾಯಕರ ವಿರುದ್ಧ ಯಂಗ್ ಲೀಡರ್ ಗರಂ ಆಗಿದ್ದಾರೆ. ನಮ್ಮ ಪಕ್ಷದಲ್ಲಿ ಒಂದು ರೋಗ ಇದೆ, ನಿಷ್ಠೆಯಿಂದ ದುಡಿದವರಿಗೆ ಹಿಂದಿನ ಕುರ್ಚಿ ಹಾಕ್ತೀವಿ, ಸೂಟ್ ಕೇಸ್ ತಂದವರಿಗೆ ಮುಂದಿನ ಕುರ್ಚಿ ಹಾಕ್ತೀವಿ ಅಂತ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ನಿನ್ನೆ ಮೈಸೂರು ಜಿಲ್ಲಾ ಹುಣಸೂರಿನಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣ ಕೆಂಡಾಮಂಡಲವಾದರು. ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಕಮ್ಮಿ ಅಂತ ಹೇಳಿದ್ರು. ನಮ್ಮದು ದೂರದ ಬೆಟ್ಟದ ಹಾಗೆ ದೂರಿನಿಂದ ಸುಂದರವಾಗಿ ಕಾಣೋ ಪಕ್ಷ, ಒಳಗೆ ಬಂದ್ರೆ ಮುಳ್ಳುಗಳಿವೆ ಅಂತ ಸಿಡಿಮಿಡಿಗೊಂಡ್ರು. ಆದ್ರೆ ವಿಪರ್ಯಾಸ ನೋಡಿ, ಒಳ್ಳೆ ಮನಸ್ಸಲ್ಲಿ ಹೋದಾಗ ಮುಳ್ಳುಗಳು ಜಾಸ್ತಿ ಇರುತ್ತಂತೆ. ನಾವ್ ಯಾವತ್ತೂ ಒಂದು ಗಾದೆ ಕೇಳ್ತಿದ್ವಿ, ದೂರದ ಬೆಟ್ಟ ನುಣ್ಣು ಅಂತ. ಆದ್ರೆ ಅಲ್ಲಿ ಹತ್ರ ಹೋದಾಗ್ಲೇ ಎಷ್ಟು ಮುಳ್ಳಿರುತ್ತೆ ಅಂತ ಗೊತ್ತಿರುತ್ತೆ. ಆ ಮುಳ್ಳುಗಳು ಯಾರು ಬೇರೆಯವರಲ್ಲ. ಎರಡು ಕಾಲು, ಒಂದು ಕಾಲು, ಎರಡು ದೋಣಿ ಮೇಲೆ ಎರಡು ಕಾಲು ಇಟ್ಬಿಟ್ಟು ಎರಡು ಪಕ್ಷದಲ್ಲೂ ನಾವು ಒಳ್ಳೆ ರೀತಿ ಚೆನ್ನಾಗಿ ಆಟ ಆಡ್ತಾ ಇದೀವಿ ಅಂತ ಆಟ ಆಡ್ತಿರ್ತಾರಲ್ಲ, ಇಲ್ಲ ಎರಡು ಕಡೆ ವ್ಯಕ್ತಿಗೂ ಸಮಾಧಾನ ಮಾಡ್ಕೊಂಡು ಬೆಟ್ಟೆ ಮೇಲೆ ಕೂತು ಅದೇ ಮುಳ್ಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಶ್ವನಾಥ್ ಪಕ್ಷ ಸೇರ್ಪಡೆ ಪ್ರಜ್ವಲ್ಗೆ ಬಿಸಿ ತುಪ್ಪ. ಹುಣಸೂರು ಕ್ಷೇತ್ರ ಕೈ ತಪ್ಪಿದ್ದಕ್ಕೆ ಪ್ರಜ್ವಲ್ ಪ್ರತಾಪ. ಹೀಗೆ ಪ್ರಜ್ವಲ್ ರೇವಣ್ಣ ಬಹಿರಂಗವಾಗಿ ಪಕ್ಷದ ವಿರುದ್ಧ ಹರಿಹಾಯ್ದದಕ್ಕೆ ಕಾರಣವೂ ಇದೆ. ನಿನ್ನೆ ನಡೆದ ಸಭೆಯಲ್ಲಿ ತಾವೇ ಹೇಳಿಕೊಂಡಿರುವಂತೆ ಪ್ರಜ್ವಲ್ ಹುಣಸೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ. ಅಷ್ಟೇ ಅಲ್ಲ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಎಂಎಲ್ಎ ಆಗಬೇಕು ಅಂತ ಪ್ರಜ್ವಲ್ ಕ್ಷೇತ್ರದಲ್ಲಿ ಕೆಲಸ ಆರಂಭಿಸಿದ್ದಾರೆ. ಇತ್ತ ಶಾಸಕ ಜೆ.ಟಿ. ದೇವೇಗೌಡ ಪುತ್ರ ಹರೀಶ್ ಕೂಡ ಸಹ ಹುಣಸೂರು ಟಿಕೆಟ್ಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ. ಆದರೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎಂಬಂತೆ ಮೊನ್ನೆಯಷ್ಟೇ ಪಕ್ಷ ಸೇರಿರೋ ಮಾಜಿ ಸಂಸದ ಎಚ್. ವಿಶ್ವನಾಥ್ಗೆ ಹುಣಸೂರು ಟಿಕೆಟ್ ಪಕ್ಕಾ ಆಗಿದೆ. ಇದರಿಂದ ಅಸಮಾಧಾನಗೊಂಡಿರೋ ಪ್ರಜ್ವಲ್ ಪಕ್ಷದ ವಿರುದ್ಧ ಮಾತನಾಡಿದ್ದಾರೆ. ಯಾವಾಗ ತಮ್ಮ ಹೇಳಿಕೆ ಜೆಡಿಎಸ್ನಲ್ಲಿ ಸಂಚಲನ ಸೃಷ್ಟಿಸಿತೋ ಈ ಬಗ್ಗೆ ಟಿವಿ9ಗೆ ಪ್ರತಿಕ್ರಿಯಿಸಿದ ಪ್ರಜ್ವಲ್ ರೇವಣ್ಣ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಕೆಲಸ ಮಾಡಿದ್ರು. ನಾನ್ ಹೇಳಿರೋದು ಆತರ ಯಾವ್ದಕ್ಕೂ ಭಾವಿಸಕ್ ಹೋಗ್ಬಿಡಿ, ಯಾವ ಸೂಟ್ಕೇಸ್ ರಾಜಕಾರಣ ಆಗ್ಲಿ ಯಾವ್ದೋ ಆಗ್ಲಿ ಭಾವಿಸಕ್ ಹೋಗ್ಬಿಡಿ, ಅವೆಲ್ಲ ನಮ್ಗೇನು ನಡೆಯೋದಿಲ್ಲ. ದಯವಿಟ್ಟು ಅವಕ್ಕೆಲ್ಲ ಬಿಡ್ಬೇಕಾದ ಮಾತುಗಳನ್ನ ಮುಂದಿನ ದಿನಗಳಲ್ಲಿ ನಿಷ್ಠಾವಂತರುಗಳಿಗೆನೆ ಟಿಕೆಟ್ ಆಗೋದು. ಇವತ್ತು ಯಾರೇ ದೇವೇಗೌಡರು ಸಾಹೇಬ್ರು ಯಾರನ್ನೇ ಸೂಚಿಸಿದ್ರು ಕೂಡ ನನ್ನ ಅಭಿಮಾನಿಗಳಾಗಿ ನೀವೇನ್ ಸಭೆ ಕರೆದಿದ್ದೀರಾ, ನೀವು ನನ್ನ ಅಭಿಮಾನಕ್ಕೆ ಏನಾದ್ರು ಗೌರವ ಕೊಡೋದಾದ್ರೆ ನೀವೆಲ್ಲರೂ ಒಗ್ಗಟ್ಟಿನ ನಿಂತ್ಕೊಂಡು ಜೆಡಿಎಸ್ ಪಕ್ಷನ ಅಧಿಕಾರಕ್ಕೆ ತರಬೇಕಾಗತ್ತೆ. ಯಾಕಂದ್ರೆ ಕುಮಾರಣ್ಣ ಅಧಿಕಾರಕ್ಕೆ ಬಂದ್ರೆ ಮಾತ್ರ ರೈತರುಗಳಿಗೆ ಒಂದು ಸುವರ್ಣ ಸರ್ಕಾರ ಕೊಡಬಹುದು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ವಿ. ಒಟ್ನಲ್ಲಿ ಪ್ರಜ್ವಲ್ ಅವರ ಮಾತುಗಳು ಜೆಡಿಎಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಎತ್ತಿ ತೋರಿಸಿದೆ. ಅದು ಸಹ ದೇವೇಗೌಡರ ಕುಟುಂಬದ ಕುಡಿಯೇ ಪಕ್ಷದ ನಾಯಕರ ವಿರುದ್ಧ ಮಾತನಾಡಿರುವುದು ಇನ್ನಿಲ್ಲದ ಮಹತ್ವ ಪಡೆದುಕೊಂಡಿದೆ. ರಾಮ್, ಟಿವಿ9 ಮೈಸೂರು.